ರಮೇಶ್ ಬಹಳ ಗಡಿಬಿಡಿಯಿಂದ ಮನೆಗೆ ಬರುತ್ತಾನೆ. ಅವನು ಬರುತ್ತಲೇ, ಅನಾಮಿಕಾ ಅನಾಮಿಕಾ, ನನಗೆ ಹಸಿವಾಗ್ತಿದೆ, ಬೇಗ ಅನ್ನ ಹಾಕು ಎಂದು ಕೂಗುತ್ತಾನೆ. ಆ ಮಾತನ್ನು ಕೇಳಿದ ತಾಯಿ ಶಾರದಾ, ಏನೋ ಈ ದಿನ ಬಹಳ ಬೇಗ ಮನೆಗೆ ಬಂದಿದ್ಯಾ? ದಿನವೂ ಅನಾಮಿಕಾ ಫೋನ್ ಮಾಡಿದ್ರೆ ಬರೋದಿಲ್ಲ, ಏನು ವಿಷಯ? ಏನಮ್ಮ ಹೊಸದಾಗಿ ಕೇಳ್ತಾ ಇದ್ಯಾ? ಅಪ್ಪ ಬೆಳಿಗ್ಗೆನೆ ಮೀನ್ ತಗೊಂಡ್ಬಂದು ಮನೇಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು, ಮತ್ತೆ ಬೇಗ ಬರ್ದು ಹೇಗಿರ್ತೀನಿ? ನಿಜಕ್ಕೂ ಯಾವಾಗ ಯಾವಾಗ ಮನೆಗ್ ಬರ್ತೀನೋ ಅನ್ಸ್ತು. ಅಂದ್ರೆ ನಿನ್ನ ಆಸೆ ಮೇಲೆ ನೀರ್ ಹಾಕಿದವಳಾಗ್ತೀನಿ. ಆ ಮಾತಿಗೆ ರಮೇಶ್ ಆಶ್ಚರ್ಯದಿಂದ, ಏನಮ್ಮ ನೀನ್ ಹೇಳ್ತಾ ಇರೋದು? ನನ್ಗೇನು ಅರ್ಥವಾಗ್ತಿಲ್ಲ. ಅನಾಮಿಕಂಗೆ ಆರೋಗ್ಯ ಚೆನ್ನಾಗಿಲ್ದಿದ್ರೆ ಮೀನಿನ ಸಾರು ನಿನ್ನ ನಾದಿನಿ ಮಾಡಿದ್ಲು. ಅಯ್ಯೋ ಹೌದಾ? ಅಂದ್ರೆ ನಾನು ಹೋಟೆಲ್ಗೆ ಹೋಗಿ ತಿಂತೀನಿ. ಹೋದ್ಸಲ ಮೀನಿನ ಸಾರು ಮಾಡಿದ್ಲಲ್ಲ, ಅದು ನನ್ಗಿನ್ನು ನೆನಪಿದೆ ಚೆನ್ನಾಗಿ. ಸಣ್ಣಗೆ ಮಾತಾಡು, ದೊಡ್ಡದಾಗಿ ಅನ್ಬೇಡ, ಅವಳು ಕೇಳಿದ್ರೆ ದುಃಖ ಪಡ್ತಾಳೆ. ಅವರು ಹಾಗೆ ಮಾತನಾಡಿಕೊಳ್ಳುವುದು ಅವನಿಗೆ ಕೇಳಿಕೊಂಡು ನಿಜಕ್ಕೂ ಬಹಳ ದುಃಖ ಪಡುತ್ತಾಳೆ. ನಾನು ಯಾಕೆ ಮೀನಿನ ಸಾರನ್ನ ಅನಾಮಿಕ ಮಾಡಿದ ಹಾಗೆ ಮಾಡಲಾರ್ದೆ ಹೋಗ್ತಾ ಇದ್ದೀನಿ? ಲೋಪವೇನೋ ಅರ್ಥವಾಗ್ತಾ ಇಲ್ಲ ಎಂದು ಅವನಿ ಅಂದುಕೊಳ್ಳುತ್ತಾಳೆ. ಇಷ್ಟರಲ್ಲಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾ ಸ್ವಲ್ಪ ಸಮಯದ ನಂತರ ಅವನಿಯ ಗಂಡ ಸುರೇಶ್, ಮಾವ ಪ್ರಸಾದ್ ಅಲ್ಲಿಗೆ ಬಂದು ಊಟ ಬಡಿಸು ಎಂದು ಕೇಳುತ್ತಾರೆ. ಆಗ ಶಾರದಾ ರಮೇಶ್ಗೆ ಹೇಳಿದ ವಿಷಯವನ್ನೇ ಅವರಿಗೆ ಹೇಳುತ್ತಾಳೆ. ಅದನ್ನು ಕೇಳಿದವರು ಅಲ್ಲಿಂದ ಬೇಗನೆ ಓಡಿ ಹೋಗುತ್ತಾರೆ. ಆಗ ಅವನಿ ಅತ್ತೆ ಹತ್ರಕ್ಕೆ ಬಂದು ಕೋಪದಿಂದ, ಅತ್ತೆ, ಮೀನಿನ ಸಾರು ನಂಗೆ ಮಾಡೋದಕ್ಕೆ ಬರಲ್ಲ ಅಂತ ನಿಮ್ಗೆ ಗೊತ್ತಿದ್ದು ಕೂಡ ನನ್ ಕೈಯಿಂದ ಯಾಕೆ ಮಾಡಿಸಿದ್ರಿ? ನೀವೇ ಮಾಡ್ಬೋದಲ್ಲ. ಈಗ ಮನೆಯಲ್ಲಿರೋ ಎಲ್ಲರೂ ಹೋಗಿ ಹೋಟೆಲ್ ಅಲ್ಲಿ ಊಟ ಮಾಡ್ತಾರೆ, ಅವರೆಲ್ಲರೂ ನನ್ನ ಬೈಕೋತಾರಲ್ಲ. ಅಂದ್ರೆ ನನ್ನೇನ್ ಮಾಡೋ ಅಂತ್ಯಾ? ಮೀನಿನ ಸಾರು ಮಾಡೋದು ಕಲ್ತ್ಕೋ ಅಂತ 100 ಸಲ ಆದ್ರೂ ಹೇಳಿದೀನಿ. ನೀನು ಅನಾಮಿಕಳ ಹತ್ರ ಕಲ್ತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅದು ನನ್ ತಪ್ಪೇನಲ್ವಲ್ಲ. ಆ ಮಾತಿಗೆ ಅವನಿಗೆ ಬಹಳ ಕೋಪದಿಂದ, ಅತ್ತೆ, ನೀವು ನಂಗೆ ಹೀಗಂತ ಇದ್ದೀರಲ್ಲ, ಅನಾಮಿಕಂಗಿಂತ ನಾನು ಚೆನ್ನಾಗಿ ಮೀನಿನ ಸಾರು ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ ಎಂದು ಕೋಪದಿಂದ ಹೊರಟು ಹೋಗುತ್ತಾಳೆ ಅವನಿ. ಆ ಮಾತನ್ನು ಕೇಳಿ ಅತ್ತೆ ನಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕ ಅತ್ತೆ ಹತ್ರ ಬಂದು, ಅತ್ತೆ, ನಾವಿಬ್ಬರು ಮಾರ್ಕೆಟ್ಗೆ ಹೋಗಿ ಮೀನ್ ತಗೊಂಬರೋಣ ಬನ್ನಿ. ನಿಮ್ಮ ಮಗ ಅವರಿಗೆ ಮಾವ ಹಿಂಗೆ ಫೋನ್ ಮಾಡಿ ಮನೆಗ್ ಬನ್ನಿ ಅಂತ ಹೇಳಿ. ಅರ್ಧ ಗಂಟೆಯಲ್ಲಿ ಅಡಿಗೆ ರೆಡಿಯಾಗಿ ಹೋಗುತ್ತೆ. ಅವರು ಈ ಹೊತ್ತಿಗೆ ಹೊರಟೋಗಿರ್ತಾರಮ್ಮ. ಆದ್ರೆ ಅವನಿ ಮಾಡಿದ್ದನ್ನ ನೀನೇನಾದ್ರೂ ಮಾಡ್ಬಲ್ಲೆ ನೋಡು. ಆದ್ರೂ ನನ್ನ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡೆ ಅಲ್ಲ, ಈಗ ಈ ಅಡಿಗೆ ಕತೆ ಏಕೆ ನಿಂಗೆ? ಪರವಾಗಿಲ್ಲ ಅತ್ತೆ, ಈಗ ನನ್ಗೆ ಸ್ವಲ್ಪ ಸರಿಯಾಗಿ ಇದೆ ಎಂದು ಅನಾಮಿಕಾ ಅಡಿಗೆ ರೂಮಿಗೆ ಹೋಗುತ್ತಾಳೆ. ಅಡಿಗೆ ಮನೆಯಲ್ಲಿ ಮೀನಿನ ಸಾರಿನ ರುಚಿಯನ್ನು ನೋಡುತ್ತಾಳೆ. ಅದು ರುಚಿಯನ್ನು ನೋಡಿ, ಛೀ, ಇದೇನು ಇಷ್ಟು ಕೆಟ್ಟದಾಗಿದೆ, ಮೀನು ಸರಿಯಾಗಿ ಬೆಂದಿಲ್ಲ ಅನ್ಕೋತೀನಿ, ಅದಕ್ಕೆ ನೀಚ ವಾಸನೆ ಬರ್ತಾ ಇದೆ, ಇದನ್ನ ನಾನೇನು ಮಾಡಲಾರೆ ಎಂದು ಅಂದುಕೊಂಡು ಇನ್ನು ಅತ್ತೆಯನ್ನು ಕರೆದುಕೊಂಡು ಮಾರ್ಕೆಟ್ಗೆ ಹೋಗಿ ಮೀನು ತಗೊಂಡು ಬರ್ತಾಳೆ. ಅತ್ತೆ ಸೊಸೆಯರಿಬ್ಬರು ಸೇರಿ ಮೀನುಗಳನ್ನು ಉಜ್ಜಿ ರಾತ್ರಿಗೆ ಅವರಿಗಾಗಿ ಮೀನಿನ ಸಾರು ಮಾಡ್ತಾ ಇರ್ತಾರೆ. ಹಾಗೆ ಮೀನಿನ ಸಾರು ಮಾಡುತ್ತಾ ಇದ್ದರೆ ಅವನಿಗೆ ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ. ಅಬ್ಬಾ ಅನಾಮಿಕಾ ಅಕ್ಕ, ನೀನು ನಿಜಕ್ಕೂ ಏನ್ ಮಾಡ್ತೀಯೋ ಏನೋ, ನಿನ್ ಕೈಯಲ್ಲಿ ಏನಿದೆ ಅಕ್ಕ ಅರ್ಥವಾಗ್ತಿಲ್ಲ. ಎಷ್ಟು ಚೆನ್ನಾಗಿ ಅಡಿಗೆ ಹೇಗ್ ಮಾಡ್ತಾ ಇದೀಯಾ? ಲಾಭವಿಲ್ಲ, ನಿನ್ಗಿಂತ ನಾನು ಚೆನ್ನಾಗಿ ಮಾಡ್ಲೇಬೇಕು. ಈ ಊರಲ್ಲಿರುವ ಎಲ್ಲ ಹೋಟೆಲ್ಸ್ ತನಿಖೆ ಮಾಡಿ ಎಲ್ಲಾದ್ರೂ ಮೀನಿನ ಸಾರು ಚೆನ್ನಾಗಿ ಮಾಡ್ತಾರೋ ಅವನ ಹತ್ರನೇ ಮೀನಿನ ಸಾರು ಮಾಡೋದನ್ನ ಕಲ್ತ್ಕೊಂಡು ಎಲ್ರಿಗೂ ಬಡಿಸ್ತೀನಿ. ಎಲ್ಲರ ಕೈಯಲ್ಲಿ ಶಬಾಷ್ ಅನ್ನಿಸ್ಕೋತೀನಿ. ನಿನ್ನ ಮೀನಿನ ಸಾರಿನ ಮುಂದೆ ನನ್ನ ಮೀನಿನ ಸಾರೇ ಸೂಪರ್ ಅನ್ನೋ ಹಾಗೆ ಮಾಡ್ತೀನಿ ಎಂದು ಅಂದುಕೊಂಡು ಹೋಟೆಲ್ ಮೇಲೆ ಬೇಟೆ ಶುರು ಮಾಡುತ್ತಾಳೆ ಅವನಿ. ಸುತ್ತಮುತ್ತಲಿನಲ್ಲಿರುವ ಎಲ್ಲ ಹೋಟೆಲ್ಸ್ಗೆ ಹೋಗಿ ಮೀನಿನ ಸಾರನ್ನು ಆರ್ಡರ್ ಮಾಡಿಕೊಂಡು ಅದನ್ನು ತಿನ್ನುತ್ತಾಳೆ. ಒಂದು ವಾರದಲ್ಲಿ ಮನೆಯಲ್ಲಿರುವವರಿಗೆ ತಿಳಿಯದಿರುವ ಹಾಗೆ ಹೋಟೆಲ್ಗೆ ಹೋಗಿ ಊಟ ಮಾಡುತ್ತಾಳೆ. ಇನ್ನು ಅವಳಿಗೆ ಒಂದು ಹೋಟೆಲ್ನಲ್ಲಿ ಮೀನಿನ ಸಾರು ಬಹಳ ಚೆನ್ನಾಗಿ ಹಿಡಿಸುತ್ತೆ. ಇನ್ನು ಅಲ್ಲಿ ಯಜಮಾನನ ಹತ್ತಿರ ಮಾತನಾಡಿ ಆ ಚೆಫ್ ಅನ್ನು ಭೇಟಿ ಮಾಡಿ ಅವಕಾಶ ಕಲ್ಪಿಸು ಎಂದು ಬೇಡಿಕೊಳ್ಳುತ್ತಾಳೆ. ಮೊದಲು ಯಜಮಾನ ಒಪ್ಪಿಕೊಳ್ಳುವುದಿಲ್ಲ. ನಂತರ ಅವನಿ ಅಳುತ್ತಾ ಮನೆಯಲ್ಲಿರುವ ಪರಿಸ್ಥಿತಿ ಹೇಳುತ್ತಲೇ ಅವನು ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ನೋಡಿ, ನೀವು ಇಲ್ಲಿ ಮೀನಿನ ಸಾರು ಕಲ್ತ್ಕೊಂಡು ನಿಮ್ಮನೆಯಲ್ಲೇ ತಯಾರು ಮಾಡಬೇಕು, ಆದ್ರೆ ಇನ್ನೆಲ್ಲಿಯೂ ಶಾಪ್ ಅಂತ ಇಟ್ಕೋಬಾರ್ದು, ಮೊದ್ಲೇ ಹೇಳ್ತಾ ಇದ್ದೀನಿ. ನೀವೇನು ಭಯಪಡಬೇಡಿ, ನಾನೇನು ಅಂತ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅವರು ಸರಿ ಎಂದು ಹೇಳುತ್ತಾರೆ. ಅಲ್ಲಿರುವ ಚೆಫ್ ಆಕೆಗೆ ಮೀನನ್ನ ಉಜ್ಜುವುದರಿಂದ ಹಿಡಿದು ಅದನ್ನು ಕೊಯ್ದು ಅಡಿಗೆ ಮಾಡುವವರೆಗೂ ಎಲ್ಲವನ್ನು ಹೇಳಿಕೊಡುತ್ತಾನೆ. ಹಾಗೆ ಆಕೆಯನ್ನು ನಂತರ ದಿನ ಬಂದು ಸ್ವಯಂವಾಗಿ ಅಡಿಗೆ ಮಾಡುವಂತ ಕೂಡ ಹೇಳುತ್ತಾನೆ. ಆ ಮಾತಿಗೆ ಅವನು ಎಷ್ಟೋ ಸಂತೋಷ ಪಡುತ್ತಾಳೆ. ನನ್ ಮೇಲೆ ನಂಬಿಕೆಯಿಂದ ನೀವು ಆ ಮಾತನ್ನ ಅಂದಿದ್ದಕ್ಕೆ ಬಹಳ ಸಂತೋಷವಾಗಿದೆ. ಖಚಿತವಾಗಿ ನಾಳೆ ನಾನು ಬಂದು ಇಲ್ಲಿಗೆ ಮೀನಿನ ಸಾರನ್ನ ಮಾಡ್ತೀನಿ ಎಂದು ಅನ್ನುತ್ತಾಳೆ. ಅದಕ್ಕೆ ಅವನು ಸರಿ ಅನ್ನುತ್ತಾನೆ. ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಬೆಳಿಗ್ಗೆ ಹೋಟೆಲ್ಗೆ ಅವನಿ ಹೋಗುತ್ತಾಳೆ. ಮೀನಿನ ಸಾರನ್ನು ಸ್ವಯಂವಾಗಿ ತಯಾರು ಮಾಡುತ್ತಾಳೆ. ಅದನ್ನು ರುಚಿ ನೋಡಿದ ಹೋಟೆಲ್ ಯಜಮಾನ, ಚೆಫ್ ಇಬ್ಬರು ಕೂಡ ಅದ್ಭುತವಾಗಿದೆ ಎಂದು ಆಕೆಯನ್ನು ಹೊಗಳುತ್ತಾರೆ. ಆ ಮಾತಿಗೆ ಅವನಿ ಸಂತೋಷ ಪಡುತ್ತಾ ಸರಾಸರಿ ಮಾರ್ಕೆಟ್ಗೆ ಹೋಗಿ ಮೀನನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ಅದನ್ನು ನೋಡಿದ ಅವನಿ ಅತ್ತೆ ಆಶ್ಚರ್ಯ ಹೋಗುತ್ತಾರೆ. ಅನಾಮಿಕಾ ಅಕ್ಕ, ಒಂದು ಚಿಕ್ಕ ಪಂದ್ಯ ಇಟ್ಕೊಳ್ಳೋಣ ಬಾ ಅಕ್ಕ. ಏನವನಿ ಆ ಪಂದ್ಯ?
ನೀನು ಮೀನಿನ ಸಾರು ಚೆನ್ನಾಗಿ ಮಾಡ್ತೀಯಲ್ಲ, ಈ ದಿನ ಮನೆಯಲ್ಲಿ ಸೇರಿ ಮೀನಿನ ಸಾರು ಮಾಡೋಣ ಇಬ್ರು. ಮನೆಯಲ್ಲಿರುವವರಿಗೆ ಬಡಿಸೋಣ, ಯಾರ ಅಡಿಗೆ ಚೆನ್ನಾಗಿದೆ ಅಂತ ಅವರೇ ಹೇಳ್ತಾರಲ್ಲ. ಆ ಮಾತನ್ನು ದೂರದಿಂದ ಕೇಳ್ತಾ ಇರೋ ಅತ್ತೆ ದೊಡ್ಡದಾಗಿ ನಗುತ್ತಾ ಹೀಗಂತಾಳೆ, ಏನೇ ನಿನ್ಗೇನಾದ್ರೂ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಅನಾಮಿಕಳ ಮೀನಿನ ಸಾರು ಎಷ್ಟು ಚೆನ್ನಾಗಿ ಮಾಡ್ತಾಳೋ ಎಲ್ರಿಗೂ ಗೊತ್ತು. ನೀನಂತೂ ಸೋತೋಗೋದು ಕಾಯಂ. ಹೌದಾ ಅತ್ತೆ? ಮುಂದೆ ಮುಂದೆ ಇದೆ ನೋಡಿ ಮುದುಕಿಯರ ಹಬ್ಬ. ಮೊದಲು ಪಂದ್ಯಕ್ಕೆ ಸಿದ್ಧನಾ ಇಲ್ವಾ ಹೇಳಿ? ನಾನು ಸಿದ್ಧವೇ ಎಂದು ಅನಾಮಿಕ ಅನ್ನುತ್ತಾಳೆ. ಇನ್ನು ಇಬ್ಬರು ಸೇರಿ ಮೀನನ್ನು ಉಜ್ಜಿ ಅಡಿಗೆ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಇಬ್ಬರು ಅಡಿಗೆ ಮಾಡುತ್ತಾ ಇರ್ತಾರೆ. ಇದೇನಿದು, ನನ್ ಮೀನಿನ ಸಾರಿಗಿಂತ ಅವಳ ಮೀನಿನ ಸಾರು ಸುವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೆ ಯಾಕೋ ಅನುಮಾನವಾಗ್ತಿದೆ, ನಾನೇನಾದ್ರೂ ಸೋತೋಗ್ತೀನಾ ಎಂದು. ಏನಕ್ಕ ಸೋತ್ ಹೋಗ್ತೀನಿ ಅಂತ ಭಯವಾಗ್ತಾ ಇದ್ಯಾ? ನನ್ಗೇನಕ್ಕೆ ಭಯ? ನನಗೆ ಭಯದ ಅಗತ್ಯನೇ ಇಲ್ಲ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ. ಅವನಿ ಸರಿ ಅನ್ನುತ್ತಾಳೆ. ಇಬ್ಬರು ಮೀನಿನ ಸಾರು ತಯಾರು ಮಾಡುತ್ತಾರೆ. ಇನ್ನು ಇಬ್ಬರು ಮೀನಿನ ಸಾರನ್ನ ಅಲ್ಲೇ ಇಡುತ್ತಾರೆ. ಸಾಯಂಕಾಲವಾಗುತ್ತದೆ. ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ. 1-2 ನಿಮಿಷದ ಮೊದಲು ಅನಾಮಿಕ ಅವನಿ ಮಾಡಿದ ಮೀನಿನ ಸಾರಿನ ರುಚಿ ನೋಡುತ್ತಾಳೆ. ಅಯ್ಯೋ, ನನ್ ಕೆಲ್ಸ ಆಗೋಯ್ತು. ಅವನಿ ಮೀನಿನ ಸಾರು ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ ನಾನು ಊಹಿಸಲಾರೆ. ಈ ದಿನವಂತೂ ನನ್ ಕೆಲ್ಸ ಆಗೋಯ್ತು. ಎಲ್ರೂ ಅವಳನ್ನೇ ಹೊಗಳುತ್ತಾರೆ. ಇನ್ನು ನಂತರದಿಂದ ನನ್ನನ್ನ ಬಯೋದಕ್ಕೆ ಶುರು ಮಾಡ್ತಾರೆ ಎಂದು ಬಹಳ ಭಯಪಟ್ಟು ಹೋಗುತ್ತಾ ಅತ್ತೆಗೆ ಅದೇ ವಿಷಯವನ್ನ ಹೇಳುತ್ತಾಳೆ. ನೀನ್ ಹೇಳೋದು ನಿಜವೇನಾ? ಬಾ ಹೋಗೋಣ ಎಂದು ಒಳಗಡೆಗೆ ಹೋಗಿ ಅತ್ತೆ ಕೂಡ ರುಚಿ ನೋಡುತ್ತಾಳೆ. ಅದು ಬಹಳ ಅದ್ಭುತವಾಗಿದ್ದರಿಂದ, ನಿಜವಾಗಿ ಬಹಳ ಅದ್ಭುತವಾಗಿದೆಯೇ, ಇವಳು ನಮ್ಮ ಗಂಡಸರು ತಿಂದ್ರು ಅಂದ್ರೆ ಅವಳನ್ನೇ ಹೊಗಳುತ್ತಾರೆ. ಆಗ ಅನಾಮಿಕ ಭಯಪಟ್ಟು ಹೋಗುತ್ತಾ, ಏನ್ ಮಾಡೋಣ ಹೇಳಿ ಅತ್ತೆ? ಉಪ್ಪು ಖಾರ ಸ್ವಲ್ಪ ಹೆಚ್ಚಾಗಿ ಹಾಕಿ ಹಾಳು ಮಾಡೋಣ, ಸರಿ ಹೋಗುತ್ತೆ. ಅಯ್ಯೋ, ಎಷ್ಟೋ ಕಷ್ಟಪಟ್ಟು ಮಾಡಿದಳತ್ತೆ, ಹಾಗಾಗದೆ ಇನ್ನೇನಾದ್ರೂ ಹೇಳಿ. ಅದಲ್ಲದೆ ಇನ್ನೊಂದು ಅಂದ್ರೆ 2 ಪಾತ್ರಗಳನ್ನ ಬದಲಾಯಿಸೋದೆ. ಅದಕ್ಕೆ ಅನಾಮಿಕ ನಿಜಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಅನಾಮಿಕ ಅತ್ತೆ ಹತ್ರ ಈಗಂತಾಳೆ, ಸರಿ ಬಿಡಿ ಅತ್ತೆ, ಯಾರೋ ಹೊರಗಿನವರು ಅಲ್ವಲ್ಲ ಹೊಗಳ್ತಾ ಇರೋದು, ಅದು ಕೂಡ ನಮ್ಮ ಅವನಿನೇ ಹೊಗಳ್ತಾರೆ. ಅವಳ ಕಷ್ಟಕ್ಕೆ ಈ ದಿನ ಗುರುತು ಬರುತ್ತೆ. ಪಾಪ ಎಷ್ಟೋ ಸಲ ಎಷ್ಟೋ ಅವಮಾನ ಪಟ್ಟಿದ್ದಾಳಲ್ಲ, ಹೋಗ್ಲಿ ಬಿಡಿ. ಈಗ ನಾನು ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಮನೆಯ ಸೊಸೆಯಾಗಿ ಬಹಳ ದೊಡ್ಡ ತಪ್ಪಾಗುತ್ತೆ. ಬಿಟ್ಟು ಬಿಡ್ತೀನಿ ಅತ್ತೆ ಎಂದು ಹೇಳಿ ಅಲ್ಲಿಂದ ಹೊರಗೆ ಬಂದು ಬಿಡುತ್ತಾಳೆ. ಆ ಮಾತುಗಳನ್ನೆಲ್ಲ ಅವನಿ ಕೇಳಿಸಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಅವರಿಬ್ಬರು ಕೂಡ ಮೀನಿನ ಸಾರನ್ನು ತೆಗೆದುಕೊಂಡು ಬಂದು ಅವ್ರ ಮುಂದೆ ಇಡ್ತಾರೆ. ಎಲ್ಲರೂ ಅದನ್ನು ತಿಂದು, ಎರಡು ಬಹಳ ಡಿಫರೆಂಟ್ ಆಗಿ ಇದೆ, ನೀವಿಬ್ಬರೇ ಮಾಡಿದ್ದೀರಾ, ಬಹಳ ಅದ್ಭುತವಾಗಿದೆ. ಆದರೆ ಈ ಪಾತ್ರೆಯಲ್ಲಿರುವ ಮೀನಿನ ಸಾರು ಇನ್ನೂ ಅದ್ಭುತವಾಗಿದೆ, ಇದು ಯಾರು ಮಾಡಿದ್ದಾರೆ ಎಂದು ಕೇಳುತ್ತಾರೆ. ಆಗ ಅನಾಮಿಕ ಏನು ಹೇಳಲಿಕ್ಕೆ ಹೋಗುವಾಗ ಅವನಿ ಹೇಗಂತಾಳೆ, ಈ ಪಾತ್ರೆಯಲ್ಲಿರೋದು ಅನಾಮಿಕ ಅಕ್ಕಂದು, ಆ ಪಾತ್ರೆಯಲ್ಲಿರೋದು ನಾನ್ ಮಾಡಿದ್ದೀನಿ, ಎಷ್ಟಾದ್ರೂ ಅಕ್ಕ ಮಾಡಿದ್ದು ಚೆನ್ನಾಗಿರುತ್ತೆ ಬಿಡಿ ಎಂದು ಅವನಿ ಅನ್ನುತ್ತಾಳೆ. ಅವರೆಲ್ಲರೂ ಈ ಸಲ ಕೂಡ ನೀನು ಬಹಳ ಚೆನ್ನಾಗಿ ಮಾಡಿದೀಯ ಅನಾಮಿಕ, ಅದಕ್ಕೂ ಮೊದಲು ಅನಾಮಿಕ ಹೇಗೆ ಮಾಡ್ತಾ ಇದ್ಲೋ ಹಾಗೆ ಇದೆ, ಈ ಸಲ ಅನಾಮಿಕ ಮಾಡಿದ್ದು ಇನ್ನೂ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಆಕೆ ಮಾತನ್ನು ಕೇಳಿ ಅತ್ತೆ ಅನಾಮಿಕ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ. ಇನ್ನು ಊಟವಾದ ನಂತರ ಅನಾಮಿಕ ಅವನಿ ಹತ್ರ ಹೀಗಂತಾಳೆ, ಅವನಿ, ನೀನು ಮಾಡಿದ ಮೀನಿನ ಸಾರನ್ನು ನಾನ್ ಮಾಡಿದೆ ಅಂತ ಯಾಕೆ ಹೇಳ್ದೆ? ಅತ್ತೆಯ, ನೀನು ಇದಕ್ಕೂ ಮೊದಲು ಏನ್ ಮಾತಾಡ್ಕೊಂಡ್ರು ನಾನ್ ಕೇಳಿಸ್ಕೊಂಡೆ ಅಕ್ಕ. ನೀನು ನನ್ಗಾಗಿ ಅಷ್ಟು ಆಲೋಚಿಸಿದ್ದೀಯಲ್ಲ, ಮತ್ತೆ ನಾನು ನಿನ್ ಬಗ್ಗೆ ಕೂಡ ಆಲೋಚಿಸ್ಬೇಕಲ್ಲ. ಅವರಿಗೆ ನಿನ್ ಮೇಲೆ ಗಟ್ಟಿಯಾದ ನಂಬಿಕೆ ಇದೆ, ನೀನು ಅಡಿಗೆ ಚೆನ್ನಾಗಿ ಮಾಡ್ತೀಯ ಅಂತ. ಆ ನಂಬಿಕೆನ ಯಾಕೆ ಹೊಡೆಯಬೇಕು ಅಂತ ನನ್ಗನಿಸ್ತು, ಅದಕ್ಕೆ ನಾನು ಸುಳ್ಳು ಹೇಳ್ದೆ. ಈಗ ನಾನು ಮೀನಿನ ಸಾರನ್ನು ಚೆನ್ನಾಗಿ ಮಾಡ್ತೀನಿ ಅಂತ ನನ್ನ ಮನಸ್ಸಾಕ್ಷಿಗೆ ಅರ್ಥವಾದ್ರೆ ಸಾಕು ಬಿಡಕ್ಕ. ನನ್ನ ಬಗ್ಗೆ ಆಲೋಚಿಸಿದಕ್ಕೆ ಬಹಳ ಕೃತಜ್ಞತೆಗಳು ಅವನಿ ಎಂದು ಕೃತಜ್ಞತೆ ಹೇಳಿಕೊಳ್ಳುತ್ತಾಳೆ. ಅತ್ತೆ ವಾರಗಿತ್ತಿಯರೊಬ್ಬರನ್ನು ಹಾಗೆ ನೋಡಿ ಅವ್ರ ಹತ್ರ ಹೀಗಂತಾಳೆ, ನೀವಿಬ್ಬರು ಯಾವಾಗಲೂ ಹೀಗೆ ಕಲಿತೇ ಇರ್ಬೇಕು. ನಾನೇ ನಿಮ್ಮ ಮಧ್ಯ ಚಿಕ್ಕ ಚಿಕ್ಕ ಜಗಳಕ್ಕೆ ಕಾರಣವಾಗಿದ್ದೀನಿ. ಇನ್ಮೇಲಿಂದ ಅಂಥದ್ದು ಕೂಡ ಇರೋದಿಲ್ಲ. ನನಗೆ ನೀವಿಬ್ಬರು 2 ಕಣ್ಣಿನಂತವರಮ್ಮ ಎಂದು ಇಬ್ಬರನ್ನು ಹತ್ರಕ್ಕೆ ಕರೆದುಕೊಳ್ಳುತ್ತಾಳೆ ಅತ್ತೆ. ಹಾಗೆ ವಾರಗಿತ್ತಿಯರ ಮೀನಿನ ಸಾರಿನ ಪಂದ್ಯ ಕುಟುಂಬದಲ್ಲಿರುವ ಕಲಹವನ್ನು ಒಡೆದೋಡಿಸಿ ಅವರೆಲ್ಲರನ್ನು ಒಂದಾಗುವ ಹಾಗೆ ಮಾಡುತ್ತದೆ. ಇಂತಹ ಒಳ್ಳೆ ಒಳ್ಳೆ ವಿಡಿಯೋಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ನಮಸ್ತೆ. ಶಾರದಂಗೆ 3 ಮಕ್ಕಳು, ರಮೇಶ್, ಸುರೇಶ್, ಗಣೇಶ್. ಅವರು 3 ಕೂಡ ಬಹಳ ಓದುತ್ತಾ ಇದ್ರು. ಅವರ ಓದಿಗಾಗಿ ಶಾರದಾ ಇದ್ದ ಆಸ್ತಿಯನ್ನೆಲ್ಲವನ್ನು ಮಾರಾಟ ಮಾಡುತ್ತಾಳೆ. 3 ಕೆಲಸ ಬರುತ್ತೆ. 3 ಕೆಲಸ ಬಂದ ನಂತರ ಆ ದುಡ್ಡೆಲ್ಲ ಕೂಡ ಅವರು ಮಾಡಿದ ಸಾಲಕ್ಕೆ ಕಟ್ತಾ ಇರ್ತಾರೆ. ಆ ಸಮಯದಲ್ಲಿ ಶಾರದಾ ಅವರು 3 ಮಕ್ಕಳನ್ನು ಕರೆದು ಅವರ ಹತ್ರ ಹೀಗೆ ಮಾತಾಡ್ತಾ ಇರ್ತಾಳೆ, ನೋಡಿ ಮಕ್ಕಳೇ, ನೀವೆಷ್ಟೋ ಕಷ್ಟಪಟ್ಟು ಕೆಲಸ ಸಂಪಾದಿಸಿದಿರಾ. ಇನ್ನು ನಿಮಗೆ ಮದುವೆ ಮಾಡಿದ್ರೆ ನನ್ನ ಬಾಧ್ಯತೆ ತೀರಿ ಹೋಗುತ್ತೆ. ನಿಮ್ ಕಾಲಿನ ಮೇಲೆ ನೀವು ನಿಂತಿದ್ದೀರಾ, ಆದ್ರಿಂದ ಬೇಗನೆ ಮದುವೆ ಮಾಡ್ಬೇಕು ಅಂತ ನಾನು ನಿಮ್ಮಪ್ಪ ನಿರ್ಣಯಿಸಿಕೊಂಡಿದ್ದೀವಿ.
ಅಮ್ಮ, ಈಗ್ಲೇ ಅಲ್ವಾ ಅಮ್ಮ ನಮ್ಗೆ ಕೆಲಸ ಬಂದಿದ್ದು. ಹಿಂದೆ ಬಹಳ ಸಾಲವಿದೆ. ಆ ಸಾಲವೆಲ್ಲ ತೀರಿಸ್ಕೊಂಡ್ರೆ ನಾವು ಸಾಲದ ಬಾಧೆಯಿಂದ ಹೊರಗೆ ಬರ್ಬೋದಲ್ಲ. ನೀನ್ ಹೇಳಿದ್ದು ನಿಜವೇ ಹೊರತು ನೀವು ವಯಸ್ಸಿನಲ್ಲಿ ಇರಬೇಕಾದ ಕೆಲಸವೆಲ್ಲ ಪೂರ್ತಿ ಆದ್ರೆ ಚೆನ್ನಾಗಿರುತ್ತಲ್ಲ. ಸಾಲ ಯಾವಾಗ್ಲೂ ತೀರಿಸ್ಲೇಬೇಕಲ್ಲ. ಅದಕ್ಕೆ ರಮೇಶ್ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಮಿಕ್ಕಿಬ್ಬರು ಕೂಡ ಆಲೋಚಿಸುತ್ತಾ ಇರುವಾಗ ಅವರನ್ನು ಕೂಡ ಬೇಡಿಕೊಳ್ಳುತ್ತಾಳೆ ಶಾರದಾ. ಸುರೇಶ್ ಗಣೇಶ್ ಕೂಡ ಮದುವೆಗೆ ಓಕೆ ಹೇಳಿದ್ದರಿಂದ ಆ ಮೂವರಿಗೂ ಒಳ್ಳೆ ಸಂಬಂಧಗಳನ್ನು ನೋಡುತ್ತಾಳೆ. ಸರಿಯಾಗಿ ಒಂದು ವಾರ ತಿರುಗುವುದರಲ್ಲಿಯೇ ಅವರಿಗೆ ಒಳ್ಳೆ ಸಂಬಂಧ ನೋಡುವುದು, ಮದುವೆ ಕೂಡ ಮಾಡುವುದು ನಡೆದು ಹೋಗುತ್ತೆ. ರಮೇಶನ ಹೆಂಡತಿ ಅನಾಮಿಕಾ, ಸುರೇಶನ ಹೆಂಡತಿ ಅವನಿ, ಗಣೇಶನ ಹೆಂಡತಿ ಅಂಜಲಿ, ಅವರು ಮೂವರು ಕೂಡ ಬಹಳ ದುಡ್ಡಿರುವ ಕುಟುಂಬದಿಂದ ಬಂದಿದ್ದವರು. ಮೂವರು ಕೂಡ ಮೂರು ತರಹದ ಸ್ವಭಾವದವರು. ಮೂವರು ಅತ್ತೆ ಮುಂದೆ ತುಂಬಾ ಒಳ್ಳೆಯವರ ಹಾಗೆ ನಟಿಸುತ್ತಾ ಇರ್ತಾರೆ. ಆದರೆ ಪಕ್ಕಕ್ಕೆ ಹೋಗಿ ಮೂವರು ಮಾತಾಡ್ಕೋತಾ ಇರ್ತಾರೆ. ನಮ್ಮ ಮನೇಲಿರುವ ಸೌಕರ್ಯ ಇಲ್ಲಿ ನಿಜಕ್ಕೂ ಇಲ್ಲ, ಏನೋ ಈ ಕರ್ಮ. ನಂಗೆ ಗೌರ್ಮೆಂಟ್ ಉದ್ಯೋಗ ಅಂತ ಹೇಳಿ ನಮ್ಮಪ್ಪ ಮದ್ವೆ ಮಾಡಿದ್ರು. ಆದ್ರೆ ಇಂತಹ ಕುಟುಂಬಕ್ಕೆ ಬರ್ತೀನಿ ಅಂತ ಊಹಿಸಿರ್ಲಿಲ್ಲ. ಏನಾದ್ರೂ ಬೇಕು ಅಂತಂದ್ರು ಹಿಂದೆ ಬಹಳ ಸಾಲ ಇದೆ, ಅದು ಇದು ಅಂತ ಉತ್ತರ ಹೇಳ್ತಾ ಇದ್ದಾನೆ ನನ್ ಗಂಡನ್ ಕೂಡ ಅದೇ ಡೈಲಾಗು, ಸಾಲವಿದೆ ಅಂತ. ವರದಕ್ಷಿಣೆ ಕೊಟ್ಟಿದೀವಲ್ಲ, ದುಡ್ಡೆಲ್ಲ ಏನ್ ಮಾಡಿದ್ರು? ನಿಜವೇ, ಮದ್ವೆ ಕೂಡ ಬಹಳ ಗ್ರಾಂಡ್ ಆಗೇನು ಮಾಡಿಲ್ಲ. ಬಹಳ ದುಡ್ಡು ಮೆಕ್ಕಿರುತ್ತೆ, ಸಾಲ ತೀರಿಸ್ಕೋಬೋದಿತ್ತಲ್ಲ. ನಾವೇನೋ ಈ ಮನೆಗೆ ಕೆಲ್ಸವೇ ಇಲ್ಲ ಅಂತ ಮನೆ ಕೆಲಸದವರಾಗಿ ಬಂದ ಹಾಗಿದೆ ಎಂದು ಮೂವರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಅದೆಲ್ಲ ಮಾವ ಪ್ರಸಾದ್ ಕೇಳ್ಕೊಂಡು ಬಹಳ ದುಃಖದಿಂದ ಹೊರಟು ಹೋಗ್ತಾನೆ. ದಿನಗಳು ಹೀಗೆ ಕಳೆಯುತ್ತಾ ಇರುತ್ತದೆ. ಅವರು ಮೂವರು ಅವರಲ್ಲಿ ಅವರ ಮಾತುಗಳನ್ನು ಹೇಳುವುದನ್ನು ಬಿಟ್ಟು ಅವರ ಗಂಡಂದಿರನ್ನ ಅದು ಬೇಕು ಇದು ಬೇಕು ಎಂದು ಕೇಳುತ್ತಾ ಇರುತ್ತಾರೆ. ಅದರಿಂದ ಮನೆಯಲ್ಲಿ ಜಗಳ ನಡೀತಾ ಇರುತ್ತೆ. ಮನೆಯಲ್ಲಿ ಜಗಳದ ವಿಷಯ ಅತ್ತೆಗೆ ನಿಜಕ್ಕೂ ಹಿಡಿಸ್ತಾ ಇರಲಿಲ್ಲ. ಯಾಕೆಂದರೆ ಅತ್ತೆ ಮುಂದೆ ಮಾತ್ರ ಅವರು ವಿನಯವನ್ನು ನಟಿಸುತ್ತಾ ಇರ್ತಾರೆ. ಒಂದು ದಿನ ಅನಾಮಿಕಾ ರಮೇಶು ಜಗಳವಾಡ್ತಾ ಇರ್ತಾರೆ. ಏನು ಅಂದ್ರೆ, ಈ ಮನೇಲಿ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ? ಏನ್ ಬೇಕು ಅಂತಂದ್ರು ನನ್ನ ತವ್ರ ಮನೆಯವ್ರನ್ನ ಕೇಳಿ ತಗೊಂಡ್ಬರ್ಬೇಕಾದ ಪರಿಸ್ಥಿತಿ ಬಂದಿದೆ. ನಮ್ಮ ಅಪ್ಪನೇನಾದ್ರು ಕೇಳಿದ್ರೆ, ಏನು ನಿನ್ ಗಂಡ ಏನ್ ಮಾಡ್ತಾ ಇದ್ದಾನೆ, ಇದನ್ ಕೂಡ ಕೊಂಡ್ಕೊಳಲ್ವಾ ಅಂತ ಕೇಳ್ತಾರೆ. ಏನ್ ಬಂತ್ರಿ ನನ್ ಕರ್ಮ? ನೋಡು ಅನಾಮಿಕಾ, ಇನ್ನೊಂದು ವರ್ಷ ಕಷ್ಟಪಟ್ರೆ ನಾವು ಮಾಡಿದ ಸಾಲವೆಲ್ಲ ತೀರಿ ಹೋಗುತ್ತೆ. 1 ವರ್ಷದ ನಂತರ ನಮ್ಗೆ ಏನ್ ಬೇಕು ಅಂದ್ರೆ ಅದನ್ನ ತಗೊಂಡ್ಬರ್ಬೋದು. ಆಗ ನನ್ಗೆ ಸ್ಯಾಲರಿ ಕೂಡ ಇನ್ಕ್ರೀಸ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಹನೆಯಿಂದಿರು. 1 ವರ್ಷದಿಂದ ಹೀಗೆ ಬಿಕಾರಿ ಹಾಗೆ ಇರ್ಬೇಕು ಅನ್ನೋ ಮಾತು. ನಿಜಕ್ಕೂ ಮದುವೆ ಯಾಕೆ ಮಾಡ್ಕೊಂಡ್ರಿ? ಸಾಲವೆಲ್ಲ ತೀರಿದ ಮೇಲೆ ಮಾಡ್ಕೋಬೋದಿತ್ತಲ್ಲ ಎಂದು ಕೋಪದಿಂದ ಹೊರಗೆ ಬರುತ್ತಾಳೆ. ಎದುರಿಗೆ ಅತ್ತೆ ಇರ್ತಾರೆ. ಅನಾಮಿಕಾ ಬಹಳ ಗಾಬರಿಯಾಗಿ ಹೋಗ್ತಾಳೆ. ಅತ್ತೆ ಏನಾದ್ರು ಕೇಳ್ಕೊಂಡ್ರು ಅಂತ ಅಂದ್ಕೋತಾಳೆ. ಶಾರದಾ ಒಳಗಡೆ ಏನೋ ನಡೆಯುತ್ತೋ ಕೇಳಿಸಿಯೂ ಕೂಡ ಏನೋ ತಿಳಿಯದ ಹಾಗೆ, ಏನಮ್ಮ ಏನೋ ಜಗಳವಾಡ್ತಾ ಇದ್ಯಾ, ನನ್ಗೆ ಏನೂ ಅರ್ಥವಾಗ್ತಿಲ್ಲ. ಆ ಮಾತಿಗೆ ಅನಾಮಿಕಾ ನಗುತ್ತಾ, ಏನಿಲ್ಲ ಅತ್ತೆ, ಗಂಡ ಹೆಂಡತಿ ಅಂದ ಮೇಲೆ ಚಿಕ್ಕ ಚಿಕ್ಕ ಜಗಳ ಇರುತ್ತಲ್ವಾ, ಅಂತದ್ದೇನು ಬಿಡಿ, ತಮಾಷೆಯಾಗಿ ಜಗಳ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ಶಾರದಾ ಸರಿಯಮ್ಮ ಎಂದು ಹೇಳಿ ಅಲ್ಲಿಂದ ಬಹಳ ದುಃಖದಿಂದ ಹೊರಟು ಹೋಗುತ್ತಾಳೆ. ನಂತರ ತನ್ನ ಮನಸ್ಸಿನಲ್ಲಿ ಶಾರದಾ ಹೀಗಂದ್ಕೋತಾಳೆ, ದೊಡ್ಡ ಸೊಸೆ ಹೀಗಿದ್ದಾಳೆ ಅಂದ್ರೆ ಮತ್ತೆ ಮಿಕ್ಕ ಇಬ್ಬರು ಸೊಸೆಯರು ಹೇಗಿದ್ದಾರೋ ಏನೋ, ಅವರನ್ನು ಕೂಡ ಗಮನಿಸಬೇಕು ಎಂದು ಅಂದುಕೊಳ್ಳುತ್ತಾಳೆ. ಆ ದಿನ ಸಾಯಂಕಾಲ ಸುರೇಶ್ ಮನೆಗೆ ಬಂದ ತಕ್ಷಣ ಸುರೇಶನನ್ನು ಈ ವಿಧದಿಂದ ಕೇಳುತ್ತಾಳೆ ಶಾರದಾ, ಮಗು ನೀವಿಬ್ರು ಚೆನ್ನಾಗಿದ್ದೀರಲ್ಲ, ಹುಡುಗಿ ನೀನು? ಏನಮ್ಮ ಹಾಗಂತಿದ್ಯಾ? ನಮ್ಗೇನು, ನಾವು ಚೆನ್ನಾಗಿದ್ದೀವಲ್ಲ, ಏನ್ ನಡೀತಮ್ಮ? ಏನು ಇಲ್ಲಪ್ಪ, ಈಗ ನಮ್ಮ ಕುಟುಂಬದ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿಲ್ವಲ್ಲ, ಹುಡುಗಿ ಕಷ್ಟಪಡ್ತಾ ಇದ್ದಾಳೇನೋ ಅಂತ ಕೇಳ್ದೆ. ಅಮ್ಮ, ನೀನ್ ಅಂದ್ಕೊಂಡ ಹಾಗೆ ಅವನಿ ಎಲ್ಲರಂತ ಹುಡುಗಿ ಅಲ್ಲಮ್ಮ, ಬಹಳ ಒಳ್ಳೆ ಹುಡುಗಿ. ಮನೆಯ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೋತಾಳೆ, ಬಹಳ ದೊಡ್ಡ ಗುಣವಿರೋ ಹುಡುಗಿ. ಈ ವಿಷಯದಲ್ಲಿ ನೀನು ಗಾಬರಿಯಾಗಬೇಕಾದ ಅಗತ್ಯವಿಲ್ಲ, ನನ್ನ ಮಾತು ನಂಬಮ್ಮ ಎಂದು ಅನ್ನುತ್ತಾನೆ ಸುರೇಶ್. ಆ ಮಾತುಗಳನ್ನೆಲ್ಲ ವಾರಗಿತ್ತಿಯರು 3 ಕೇಳಿಸಿಕೊಳ್ಳುತ್ತಾರೆ. ಅಂದ್ರೆ ಮಿಕ್ಕವರಿಬ್ಬರು ಚೆನ್ನಾಗೇ ಇದ್ದಾರೆ ಅನ್ನೋ ಮಾತು. ನಾನೇ ಅನಗತ್ಯವಾಗಿ ಬಾಯಿ ಜಾರ್ತಾ ಇದ್ದೇನೆ. ಇನ್ನು ಮೇಲಿಂದ ನನ್ನ ಗಂಡನ ಹತ್ರ ಕೂಡ ನಾನು ಹಾಗೆ ಇರ್ಬೇಕು ಎಂದು ಅಂಜಲಿ ಅಂದುಕೊಳ್ಳುತ್ತಾಳೆ. ಅನಾಮಿಕಾ ಕೂಡ ತನ್ನ ಮನಸ್ಸಿನಲ್ಲಿ ಹಾಗೆ ಅಂದ್ಕೋತಾಳೆ, ನನ್ ಗಂಡ ಎಷ್ಟು ಒಳ್ಳೆಯವರು, ನಾನೇ ಅವರನ್ನ ಅಪಾರ್ಥ ಮಾಡ್ಕೊಂಡೆ. ಇನ್ನು ಮೇಲಿಂದ ನಾನು ಹಾಗಿರಲ್ಲ, ಅವ್ರು ಏನ್ ಹೇಳಿದ್ರು ಹಾಗೆ ಮಾಡ್ತೀನಿ ಎಂದು ಅವನಿ ಅಂದುಕೊಳ್ಳುತ್ತಾಳೆ. ಇನ್ನು ಅಂಜಲಿ ಅವರಿಬ್ಬರ ಹತ್ರ ಹೀಗಂತಾಳೆ, ಏನಕ್ಕ ನೀನು ನಮ್ ಮುಂದೆ ಹೀಗೆ ಮಾತಾಡ್ತೀಯಾ? ನಿನ್ ಗಂಡನ ಮುಂದೇನೋ ಅತ್ತೆಯವರ ಮುಂದೆ ಪ್ರೇಮ ನಟಿಸ್ತಾ ಇದ್ಯಾ? ನಾನು ಅವರ ಮುಂದೆ ಪ್ರೇಮ ನಟಿಸ್ತಾ ಇಲ್ಲ, ನಿಮ್ ಮುಂದೆನೆ ನಿಮ್ ಮಾತು ಹೇಳ್ತಾ ಇದ್ದೇನೆ, ನಿಮ್ ಮುಂದೆನೆ ನಟಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ನಿಮ್ ಹಾಗೆ ಮಾತಾಡಿದ್ರೆ ನನ್ನನ್ನ ದೂರ ಮಾಡ್ತೀರಾ ಏನೋ ಅಂತ ಭಯದಿಂದ. ಅಯ್ಯೋ ಅಕ್ಕ, ನೀನೆಷ್ಟು ಒಳ್ಳೆಯವಳು, ನಾವೇ ಅನಗತ್ಯವಾಗಿ ಬಾಯಿ ಜೋರಿದ್ವಿ ಅನ್ನಿಸ್ತಾ ಇದೆ. ಇನ್ ಮೇಲಿಂದ ನಾವು ಕೂಡ ನಮ್ಮ ಗಂಡದರಿಗೆ ಸಪೋರ್ಟ್ ಆಗಿ ಇರ್ತೀವಿ ಎಂದು ಅಲ್ಲಿಂದ ಅಂಜಲಿ ಕೂಡ ಹೊರಟು ಹೋಗುತ್ತಾಳೆ. ಅನಾಮಿಕಾ ತನ್ನ ಮನಸ್ಸಿನಲ್ಲಿಯೂ ಅದೇ ಭಾವಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಸುರೇಶ್ ಜೊತೆ ಅವನಿ ಮಾತನಾಡುತ್ತಾ ಹೀಗಂತಾಳೆ, ಅತ್ತೆಗೆ ನನ್ ಬಗ್ಗೆ ದೊಡ್ಡದಾಗಿ ಹೇಳಿ ನನ್ನ ಮರ್ಯಾದೆ ಕಾಪಾಡಿದ್ರೆ,
ನಾನಂದ ಮಾತಿಗೆಲ್ಲ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ರೀ. ನಾನೇ ಅರ್ಥ ಮಾಡಿಕೊಳ್ದೆ ಹೋದೆ, ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅವನಿ ಅನ್ನುತ್ತಾಳೆ. ಅವನಿ, ನೀನು ನನ್ನ ಹೆಂಡತಿ, ಇಂಥದ್ದು ನಮ್ಮ ಮಧ್ಯೆ ಇರಬಾರ್ದು. 1 ವರ್ಷ ಸಹನೆ ಪಟ್ರೆ ನಮ್ಮ ಸಾಲವೆಲ್ಲ ತೀರಿ ಹೋಗುತ್ತೆ. ಏನು ಅಂದ್ರೆ ನನ್ಗೇನಾದ್ರೂ ಚಿಕ್ಕ ಪ್ರೈವೇಟ್ ಕೆಲಸ ಕೊಡ್ಸಿ ಕಷ್ಟಪಡ್ತೀನಿ. ವರ್ಷವಲ್ಲ 6 ತಿಂಗಳಲ್ಲಿಯೇ ಸಾಲ ತೀರ್ಸೋಣ. ಆ ಮಾತಿಗೆ ಸುರೇಶ್, ನಾವು ಕಷ್ಟಪಡ್ತಾ ಇದೀವಲ್ಲ, ನೀನೇನಕ್ಕೆ ಕಷ್ಟಪಡ್ಬೇಕೀಗ ಎಂದು ಅನ್ನುತ್ತಾನೆ. ಅವನಿ ಮಾತ್ರ ನಿಜಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಇಬ್ಬರು ಸೇರಿ ಕಷ್ಟಪಟ್ರೆ ಅಲ್ವಾ ಸಂತೋಷವಾಗಿರಬಲ್ಲವು ಅಂತ ಅನ್ನುತ್ತಾಳೆ. ಸಾಲವೆಲ್ಲ ತೀರಿ ಹೋದ ನಂತರ ಆಗ ಕೆಲಸವನ್ನು ಬಿಡ್ತೀನಿ ಅಂದಿದ್ದರಿಂದ ಸುರೇಶ್ ಸರಿ ಅನ್ನುತ್ತಾನೆ. ತನ್ನ ಹೆಂಡತಿ ಒಂದು ಕಡೆ ಕೆಲಸ ಮಾಡುವುದಕ್ಕಾಗಿ ಹುಡುಕುತ್ತಾನೆ. ಕೆಲವು ದಿನದ ನಂತರ ಅವಳಿಗೆ ಕೆಲಸ ಸಿಕ್ಕುತ್ತದೆ. ಆಕೆ ಆ ಕೆಲಸದಲ್ಲಿ ಸೇರುತ್ತಾಳೆ. ಅದನ್ನು ನೋಡಿದ ಮಿಕ್ಕ ಸೊಸೆಯರಿಬ್ಬರು ಹೊಟ್ಟೆ ಕಿಚ್ಚು ಪಡ್ತಾರೆ. ಅತ್ತೆ ಅವನಿಯನ್ನು ಹೊಗಳುತ್ತಾ ಇರ್ತಾರೆ. ಒಂದು ದಿನ ಅಂಜಲಿ ತನ್ನ ಗಂಡ ಗಣೇಶನ ಹತ್ರಕ್ಕೆ ಹೋಗಿ ಗಣೇಶನ ಹತ್ರ ಹೀಗಂತಾಳೆ, ಏನು ಅಂದ್ರೆ ನಾನು ಕೆಲವು ದಿನದಿಂದ ನಿಮ್ ಜೊತೆ ಜಗಳವಾಡ್ತಾ ಇಲ್ಲಲ್ಲ. ಇಲ್ಲ, ಯಾಕೆ ಹಾಗಂತ ಇದೆಯಾ? ಯಾಕಂದ್ರೆ ಈಗ ನಾನು ಪೂರ್ತಿಯಾಗಿ ಬದಲಾಗಿದ್ದೀನಿ ರೀ. ಮದುವೆ ಆಗುವ ಮೊದಲು ಹೇಗಿದ್ದೀವಿ ಅನ್ನೋದು ದೊಡ್ಡ ವಿಷಯ ಅಲ್ಲ. ಮದುವೆ ಆದ ಮೇಲೆ ಗಂಡನ ಕುಟುಂಬದಲ್ಲಿ ಎಷ್ಟು ಜವಾಬ್ದಾರಿಯಿಂದ ನಮ್ಮ ಕುಟುಂಬದ ಹಾಗೆ ನೋಡ್ಕೋತಾ ಇದೀವಿ ಅನ್ನೋದೇ ಮುಖ್ಯ. ಈಗ ಕಷ್ಟವಾದ್ರೂ ನಷ್ಟವಾದ್ರೂ ಸಹಿಸಬೇಕಲ್ಲ. ನಾನು ನಿಮಗೆ ಸಹಾಯಕವಾಗಿರ್ಬೇಕು ಅನ್ಕೊಂಡಿದ್ದೀನಿ. ಅವನಿ ಅಕ್ಕ ಕೆಲ್ಸದಲ್ಲಿ ಸೇರಿದ್ದಾಳೆ. ನಂಗೂ ಏನಾದ್ರೂ ಕೆಲಸ ಕೊಡ್ಸಿ ದುಡ್ಡು ಸಂಪಾದಿಸಿ ನಾವು ಸಾಲವೆಲ್ಲ ತೀರ್ಸೋಣ. ಒಳ್ಳೆ ಆಲೋಚನೆನೆ. ಅವನೇ ಅತ್ತಿಗೆ ಕಂಪನಿಯಲ್ಲಿ ಏನಾದ್ರೂ ಕೆಲಸವಿದೆಯೇನೋ ಅಂತ ಕೇಳ್ಕೊಳ್ಳೋಣ. ನಿಜಕ್ಕೂ ಏನೋ ಇದೆ ಅಂತ ಹಾಗೆ ಕೂಡ ಅಂತ ಆಗಿದ್ದು ನೀನೇ ಒಂದ್ಸಲ ಕೇಳು. ಅವನಿ ಅದಕ್ಕೆ ಸರಿ ಅನ್ನುತ್ತಾಳೆ. ಸಾಯಂಕಾಲ ಅವನಿ ಬಂದ ತಕ್ಷಣ ಆ ವಿಷಯವನ್ನೇ ಕೇಳುತ್ತಾಳೆ. ಅವನಿ ಕೆಲಸದ ಬಗ್ಗೆ ಹೇಳಿದ್ದರಿಂದ ಆಕೆ ಬಹಳ ಸಂತೋಷ ಪಡುತ್ತಾಳೆ. ಇನ್ನು ಇಬ್ಬರು ಸೇರಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅವರಿಬ್ಬರನ್ನ ನೋಡಿದ ಅನಾಮಿಕ ಕೂಡ ಕೆಲಸಕ್ಕೆ ಸೇರ್ಕೋತಾಳೆ. ಮೂವರು ಸೇರಿ ಕೆಲಸ ಮಾಡ್ತಾ ಇರ್ತಾರೆ, ದುಡ್ಡು ಸಂಪಾದಿಸುತ್ತಾ ಇರ್ತಾರೆ. ಹಾಗೆ ಮೂವರು ಅವರ ಕುಟುಂಬಕ್ಕಾಗಿ ಕಷ್ಟಪಡ್ತಾ ಇರ್ತಾರೆ. ಬೇಗ ಬೇಗ ಸಾಲವೆಲ್ಲ ತೀರಿಸುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೆ 4 ತಿಂಗಳು ಕಳೆದು ಹೋಗುತ್ತೆ. ಬಹಳ ಸಾಲ ತೀರಿ ಹೋಗಿದ್ದಕ್ಕೆ ಅವರು ಸಂತೋಷ ಪಡುತ್ತಾ ಇರ್ತಾರೆ. ಇನ್ನು 1-2 ತಿಂಗಳು ಕಷ್ಟಪಟ್ರೆ ಸಾಲದ ಬಾಧೆಯಿಂದ ವಿಮುಕ್ತಿ ಹೊಂದಬಹುದು ಅನ್ಕೋತಾರೆ. ಹಾಗೆ ಮಾತುಗಳನ್ನು ಹೇಳುತ್ತಾ ಮಾರ್ಕೆಟ್ಗೆ ಸೇರ್ಕೋತಾರೆ. ಆ ಸಮಯದಲ್ಲಿ ಅವರಿಗೆ ಅವಳ ಸ್ನೇಹಿತೆಯಾದ ಶಾಂತಿ ಅನ್ನೋ ಹುಡುಗಿ ಕಾಣಿಸುತ್ತಾಳೆ. ಶಾಂತಿ ಅವರ ಮೂವರಿಗೆ ಸ್ನೇಹಿತೆ. ಅದು ತಿಳಿದುಕೊಂಡು ಅವರು ಮೂವರು ಆಶ್ಚರ್ಯ ಹೋಗುತ್ತಾರೆ. ನಿಜಕ್ಕೂ ನಿಮ್ ಮೂವರನ್ನು ನೋಡಿ ಆಶ್ಚರ್ಯವಾಗಿದೆ. ನನ್ನ 3 ಸ್ನೇಹಿತೆಯರು ಒಂದೇ ಮನೆಗೆ ಸೊಸೆಯಾಗಿ ಹೋದ್ರ ಎಂದು ಅನ್ನುತ್ತಾಳೆ ಶಾಂತಿ. ಶಾಂತಿಯ ಮಾತುಗಳು ಕೇಳಿದ ನಂತರ ಮೂವರು ವಾರಗಿತ್ತಿಯರು ನಿಜಕ್ಕೂ ಇದೆಲ್ಲ ಹೇಗೆ ನಡೆಯಿತು ಅಂತ ಅಂದ್ಕೋತಾರೆ. ಅವರು ಮೂವರು ಕೂಡ ಆಶ್ಚರ್ಯ ಹೋಗುತ್ತಾ ಇರ್ತಾರೆ. ಆಗ ಶಾಂತಿ, 10th ವರೆಗೂ ಅನಾಮಿಕಳ ಜೊತೆ ಸೇರಿ ಓದ್ಕೊಂಡೆ. ಹಾಗೆ ಅನಾಮಿಕ ನಂಗೆ ಪರಿಚಯ. ಇಂಟರ್ಮೀಡಿಯೇಟ್ ನಾನು ತಿರುಪತಿನಲ್ಲಿ ಓದ್ದೆ, ಅಲ್ಲೇನೋ ಅವನಿ ಪರಿಚಯ. ಇನ್ನು ಬಿಟೆಕ್ ಏನೋ ರಾಜಮಂಡ್ರಿಲಿ ಮಾಡಿದೆ, ಅಲ್ಲಿ ನಂಗೆ ಅಂಜಲಿ ಪರಿಚಯ. ಹಾಗೆ ನಾವು ಮೂವರು ಸ್ನೇಹಿತೆಯರು. ಈಗ ನಿಮ್ಮ ಕನ್ಫ್ಯೂಷನ್ ಹೋಯ್ತಾ? ಆ ಮಾತಿಗೆ ಅವರು ನಗುತ್ತಾ ಇರುತ್ತಾರೆ. ಇನ್ನು ಅವರು ಮಾಡುವ ಕೆಲಸದ ಬಗ್ಗೆ ಹೇಳಿದ್ದರಿಂದ ಶಾಂತಿ ನಗುತ್ತಾ, ನನ್ ಗಂಡ ನಿಜಕ್ಕೂ ಮನೆಯಿಂದ ಹೊರಗೆ ಕಾಲಿಡೋದಕ್ಕೆ ಬಿಡೋದಿಲ್ಲ ಎಂದು ಏನೇನೋ ಮಾತುಗಳು ಹೇಳ್ತಾ ಇರ್ತಾಳೆ. ಅದಕ್ಕೆ ಅವರು ಮೂವರು ಕೋಪದಿಂದ ಹೀಗಂತಾರೆ, ನೋಡು ಶಾಂತಿ, ನಾವು ಹೀಗೆ ಅಂತ ಇದ್ದಿದ್ದಕ್ಕೆ ನೀನು ದುಃಖ ಪಡಬೇಡ. ಈಗ ನಾವು ತವರು ಮನೆಯವರೆಲ್ಲ, ಗಂಡನ ಮನೆಯವರು. ಆ ಕುಟುಂಬ ಈಗ ನಮ್ಮ ಕುಟುಂಬ. ಅವರ ಸಂತೋಷವಾಗಿದ್ರೆ ನಾವು ಕೂಡ ಸಂತೋಷವಾಗಿರ್ತೀವಲ್ಲ. ಅದಕ್ಕೆ ನಮ್ಮ ಕುಟುಂಬಕ್ಕಾಗಿ ನಾವು ಕಷ್ಟಪಡ್ತಾ ಇದ್ದೀವಿ. ಇನ್ನು 2-3 ತಿಂಗಳಲ್ಲಿ ಎಲ್ಲ ಸಾಲ ತೀರಿ ಹೋಗುತ್ತೆ. ಆ ನಂತರ ನಾವು ಕಷ್ಟಪಡಬೇಕಾದ ಅಗತ್ಯವಿಲ್ಲ. ನಿನಗಿಂತ ಲಕ್ಸುರಿ ಲೈಫ್ ಅನ್ನ ನಾವು ಅನುಭವಿಸಬಲ್ಲೆವು. ನೀನೇನು ನಮ್ಮನ್ನ ಅಣಗಿಸುವ ಅಗತ್ಯವಿಲ್ಲ ಎಂದು ಅಂದಿದ್ದರಿಂದ ಶಾಂತಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ಮಾತುಗಳನ್ನೆಲ್ಲ ಅತ್ತೆ ಮಾವನವರು ಕೇಳಿಕೊಳ್ಳುತ್ತಾರೆ. ಸೊಸೆಯರ ಮಾತಿಗೆ ಅವರು ಬಹಳ ಗರ್ವ ಪಡುತ್ತಾ ಇನ್ನು ಎಂತಹ ದಿಗಿಲು ನಮಗಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಕೆಲವು ದಿನದ ನಂತರ ಅವರು ಅಂದುಕೊಂಡ ಹಾಗೆ ಸಾಲಗಳೆಲ್ಲ ತೀರಿಸುತ್ತಾರೆ. ಅವರ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ. ಸೊಸೆಯ ಬಂದ ನಂತರ ಅದ್ಭುತ ನಡೆಯಿತು ಎಂದು ಶಾರದಳನ್ನು ಎಲ್ಲರೂ ಹೊಗಳುತ್ತಾ ಇರ್ತಾರೆ. 3 ಸೊಸೆಯರು ಬಹಳ ಸಂತೋಷ ಪಡುತ್ತಾ ಕುಟುಂಬವನ್ನು ಚೆನ್ನಾಗಿ ಮಾಡುತ್ತಾ ಸಂತೋಷದಿಂದ ಅವರ ಗಂಡಂದರಿಗೆ ಸಪೋರ್ಟ್ ಮಾಡ್ತಾ ಆ ಕುಟುಂಬಕ್ಕೆ ಸಪೋರ್ಟ್ ಮಾಡ್ತಾ ಮುಂದಕ್ಕೆ ಸಾಗಿ ಹೋಗುತ್ತಾ ಇರ್ತಾರೆ.